ಹಾಯ್ ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಕೇವಲ 12 ದಿನದಲ್ಲಿ ಮಾತ್ರ ಇಂಗ್ಲೀಷ್ನಲ್ಲಿರುವಂತಹ ಟೆನ್ಸ್ ಬಗ್ಗೆ ನಾವು ಕಲಿಯೋಣ. ಯಾಕಂದರೆ ಕೇವಲ ಒಂದು 12 ಡೇಸ್, ಓನ್ಲಿ 12 ಡೇಸ್ ಮಾತ್ರ ನಮ್ಮ ಚಾನಲನ್ನು ನೀವು ಫಾಲೋ ಮಾಡಿ ಡೆಫಿನೆಟ್ಲಿ ನೀವು ಒಂದು ಟೆನ್ಸ್ ಬಗ್ಗೆ ನಿಮಗೆ ಒಂದು ಅವೇರ್ನೆಸ್ ಬರುತ್ತೆ. ಸೊ ನೆಗ್ಲೆಕ್ಟ್ ಮಾಡದಂತೆ ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದರೆ ಸಾಕು ಪ್ಲೀಸ್. ಯಾಕಂದರೆ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ. ನಮ್ಮಲ್ಲಿ ಓನ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳು ಮಾತ್ರ, ಯಾವುದೇ ರೀತಿ ಗ್ರಾಮರ್ ಅನ್ನೋದು ಇರೋದಿಲ್ಲ. ಸೊ ಟೆನ್ಸ್ ಬಂದರೆ ಆಲ್ಮೋಸ್ಟ್ ನಮಗೆ 50% ಇಂಗ್ಲೀಷ್ ಮಾತನಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ನೀವು ಕೇವಲ ಕ್ಲಾಸ್ ಕೇಳಿ ನಂತರ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಡೆಫಿನೆಟ್ಲಿ ನೀವು ಇಂಗ್ಲೀಷ್ನಲ್ಲಿ ಮಾತನಾಡೋದಕ್ಕೆ ಸಾಧ್ಯವಾಗುತ್ತೆ. ಕೇವಲ 12 ದಿನ ಮಾತ್ರ, ಓಕೆನಾ? ಕೇವಲ 12 ದಿನ ಮಾತ್ರ, ಓಕೆನಾ? ಹಾಗೆ ಈ ವಿಡಿಯೋವನ್ನು 4 ಜನಕ್ಕೆ ಶೇರ್ ಮಾಡಿರಿ, ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ಸ್ ಗೋ ಟು ದ ಟಾಪಿಕ್. ನೋಡಿರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ನಮಗಿರುವಂತಹ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಹೌದಾ? ಓಕೆನಾ? ಈ ಬಿಗಿನಿಂಗ್ನಲ್ಲಿ ಬರೋದು ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅಂದರೆ ಹವ್ಯಾಸದಿಂದ ಮಾಡುವ ಕೆಲಸಗಳು ಮತ್ತು ನಿತ್ಯ ಸತ್ಯಗಳು, ಹಾಗೆ ಸಾಧಾರಣ ಕೆಲಸಗಳು ಮತ್ತು ದಿನನಿತ್ಯ ಮಾಡೋ ಕೆಲಸಗಳ ಬಗ್ಗೆ ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಮಾತ್ರ ಹೇಳಬೇಕಾಗುತ್ತೆ. ಓಕೆನಾ? ಸಿಂಪಲ್ ಪ್ರೆಸೆಂಟ್ ಅಂದರೆ ದಿನನಿತ್ಯ ನಡೀತಿರ್ತಾವೆ, ಅಂದರೆ ಹವ್ಯಾಸದಿಂದ ನಡೆಯುವಂಥ ಸಂದರ್ಭಗಳಾಗಲಿ ಅಥವಾ ನಿತ್ಯ ಸತ್ಯಗಳಾಗಲಿ, ಸಾಧಾರಣ ಕೆಲಸಗಳಿಂದ ದಿನನಿತ್ಯ ಯಾವುದೇ ಒಂದು ಕೆಲಸ ಮಾಡಲಿ, ಅಂತಹ ವಾಕ್ಯಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲೇ ಮಾತಾಡಬೇಕಾಗುತ್ತೆ. ಓಕೆನಾ? ಆದರೆ ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಕೀವರ್ಡ್ಸ್ ಅದಾವ. ಈ ಕೀವರ್ಡ್ಸ್ ಕಲ್ತ್ಬಿಟ್ರೆ ಸಾಕು. ನೋಡಿರಿ, ಈ ಕೀವರ್ಡ್ಸ್ ಅಂದರೆ ನಮಗೆ ಮೈಂಡಲ್ಲಿ ಪರ್ಫೆಕ್ಟಾಗಿ ನಾವು ಸ್ವಲ್ಪ, ನೀವು ಬಟ್ಟೆ ಹೊಡಿತಿರೋ, ಕಂಠಪಾಠ ಮಾಡ್ತಿರೋ, ಏನು ಮಾಡ್ತಿರೋ ಗೊತ್ತಿಲ್ಲ, ಬಟ್ ಈ ಕೀವರ್ಡ್ಸ್ ಅನ್ನೋದು ನಾವು ಪರ್ಫೆಕ್ಟಾಗಿ ಗುರ್ತಿಟ್ಕೊಳ್ಳೋಣ. ಇವು ಗುರ್ತಿಟ್ಕೊಂಡ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ನೀವು ಫೈಂಡ್ ಔಟ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೂಡ ಸುಲಭವಾಗುತ್ತೆ. ನೋಡ್ರೆ ಅದು ಯಾವ ಕೀವರ್ಡ್ಸ್ ಅನ್ನೋದು ನೋಡೋಣ. ನಮ್ಮ ವಾಕ್ಯದಲ್ಲಿ, ಯಾವುದೇ ಒಂದು ಇಂಗ್ಲೀಷ್ ವಾಕ್ಯದಲ್ಲಿ ಈ ಕೀವರ್ಡ್ಸ್ ಬಂದರೆ ಅದು ಸಿಂಪಲ್ ಪ್ರೆಸೆಂಟ್ ಅಂತ ಫೈಂಡ್ ಔಟ್ ಮಾಡಿರಿ. ಫಸ್ಟ್ ಒನ್ ಡೈಲಿ, ಓಕೆನಾ? ನೆಕ್ಸ್ಟ್ ಎವ್ರಿ ಡೇ, ಓಕೆನಾ? ನೆಕ್ಸ್ಟ್ ಎವ್ರಿ ವೀಕ್, ಓಕೆನಾ? ಎವ್ರಿ ಸಂಡೇ, ಎವ್ರಿವೇರ್, ಎವ್ರಿ ಮಂತ್, ಎವ್ರಿ ಇಯರ್, ಎವ್ರಿ ಮಾರ್ನಿಂಗ್, ಎವ್ರಿ ಆಫ್ಟರ್ನೂನ್, ಎವ್ರಿ ಈವ್ನಿಂಗ್, ಎವ್ರಿ ನೈಟ್, ಹಾಗೆ ಯೂಸ್ವಲಿ, ರೆಗ್ಯುಲರ್ಲಿ, ಆಲ್ವೇಸ್, ಎವರ್ ಆ್ಯಂಡ್ ನೆವರ್. ಇವು ಎಲ್ಲಾದರೂ ಕೀವರ್ಡ್ಸ್ ನಿಮ್ಮ ವಾಕ್ಯದಲ್ಲಿ ಕಂಡು ಬಂದಲೇ ಅದು ಸಿಂಪಲ್ ಪ್ರೆಸೆಂಟ್ ಅಂತ ನೀವು ಫೈಂಡ್ ಔಟ್ ಮಾಡಿರಿ. ಓಕೆನಾ? ಎಕ್ಸಾಂಪಲ್ ನೋಡಿರಿ, ಇಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಯೂಸ್ ಮಾಡಿದ್ವಿ. ಐ, ವಿ, ಯು, ದೇ, ಈ, ಶಿ, ಇಟ್ ಆ್ಯಂಡ್ ನೇಮ್ಸ್. ಓಕೆನಾ? ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಒಂದು ವರ್ಬನ್ನು ತೆಗೆದುಕೊಂಡು ಎಲ್ಲ ಸಬ್ಜೆಕ್ಟ್ ಮೇಲೆ ಪ್ರಯೋಗ ಮಾಡೋಣ. ಓಕೆನಾ? ಈ ರೀತಿ ಮಾತ್ರ ಮಾತಾಡಿದ್ರೆ, ಯಾಕಂದರೆ ಈ ಪ್ರಪಂಚದಲ್ಲಿ ನಾವು ಏನೇ ಮಾತಾಡಿ ಈ 7 ಸಬ್ಜೆಕ್ಟ್ ಮೇಲೆ ಮಾತಾಡಬೇಕಾಗುತ್ತೆ ಆ್ಯಂಡ್ ನೇಮ್ಸ್ ಮೇಲೆ ಮಾತಾಡಬೇಕಾಗುತ್ತೆ. ಓಕೆನಾ? ಫಸ್ಟ್ ಒನ್, ಐ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ಓಕೆನಾ? ಐ ಸಬ್ಜೆಕ್ಟ್ ಆಯಿತು. ಇವಾಗ ಉಯ್ ಅಂದರೆ ನಾನು, ಹೌದಾ? ಅಲ್ಲ, ನಾವು. ಓಕೆನಾ? ನಾವು. ಓಕೆನಾ? ವಿ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ವಿ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ಯು ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ನೀನು, ಯು ಅಂದರೆ ನೀನು, ಹಾಗೆ ನೀವು ಕೂಡ ಹೇಳ್ಬೋದು. ನೆಕ್ಸ್ಟ್ ಹೀ ಸ್ಪೀಕ್ ಇಂಗ್ಲೀಷ್, ಈ ಸ್ಪೀಕ್ಸ್ ಅಂತ ಹೇಳ್ರಿ. ಓಕೆನಾ? ಶೀ ಸ್ಪೀಕ್ಸ್, ಪ್ರದೀಪ್ ಸ್ಪೀಕ್ಸ್. ನೇಮ್ಸ್ ಬಂದಾಗ ವರ್ಬ್ ಅನ್ನೋದು ES ಆ್ಯಡ್ ಆಗುತ್ತೆ ಪ್ರೆಸೆಂಟ್ ಟೆನ್ಸ್ನಲ್ಲಿ. ಓಕೆನಾ? ಇನ್ನೊಂದು ನೋಡ್ರಿ ಎಕ್ಸಾಂಪಲ್, ಅಲ್ಲಿ ಸ್ಪೀಕ್ ಅನ್ನೋದು ತೆಗೆದುಕೊಂಡಿದ್ವಿ, ಇಲ್ಲಿ ಟಾಕ್ ಅನ್ನೋದು ತೆಗೆದುಕೊಳ್ಳೋಣ. ಓಕೆನಾ? ಅಂದರೆ ವರ್ಬು ಚೇಂಜ್ ಮಾಡ್ತಾ ಪ್ರಾಕ್ಟೀಸ್ ಮಾಡೋಣ. ಓಕೆನಾ? ಐ ಟಾಕ್ ವಿತ್ ರಮೇಶ್ ಎವ್ರಿ ಡೇ. ಐ ಟಾಕ್ ವಿತ್ ರಮೇಶ್ ಎವ್ರಿ ಡೇ. ವಿ ಟಾಕ್ ವಿತ್ ರಮೇಶ್ ಎವ್ರಿ ಡೇ. ಯು ಟಾಕ್ ವಿತ್ ರಮೇಶ್ ಎವ್ರಿ ಡೇ. ದೇ ಟಾಕ್ ವಿತ್ ರಮೇಶ್ ಎವ್ರಿ ಡೇ. ಹೀ ಟಾಕ್ ವಿತ್ ರಮೇಶ್ ಎವ್ರಿ ಡೇ. ಶೀ ಟಾಕ್ಸ್ ವಿತ್ ರಮೇಶ್ ಎವ್ರಿ ಡೇ. ಕಲ್ಯಾಣ್ ಟಾಕ್ಸ್ ವಿತ್ ರಮೇಶ್ ಎವ್ರಿ ಡೇ. ನಿರ್ಮಲಾ ಟಾಕ್ಸ್ ವಿತ್ ರಮೇಶ್ ಎವ್ರಿ ಡೇ. ನೋಡಿರಿ, ಇಲ್ಲಿ ನೇಮ್ಸ್ ಬಂದಾಗ ವರ್ಬ್ ಅನ್ನೋದು ಎಸ್ ಅನ್ನೋದು ಆ್ಯಡ್ ಆಗುತ್ತೆ. ಈ, ಶಿ, ಇಟ್ಟಿಗೆ ವರ್ಬ್ ಅನ್ನೋದು, ವರ್ಬಿಗೆ ಎಸ್ ಅನ್ನೋದು ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿರಿ, ಹೀ ಟಾಕ್ ಅಂತ ಐತಲ್ಲ, ಎಸ್ ಅನ್ನೋದು ಆ್ಯಡ್ ಮಾಡ್ಕೊಳ್ರಿ. ಹೀ ಟಾಕ್ಸ್ ವಿತ್ ರಮೇಶ್ ಎವ್ರಿ ಡೇ. ನೇಮ್ಸ್ ಬಂದಾಗ ವರ್ಬಿಗೆ ಎಸ್ ಅನ್ನೋದು ES, ಎಸ್, IES ಈ 3 ಆ್ಯಡ್ ಆಗುತ್ತೆ. ಓಕೆನಾ?
ಡೋಂಟ್ ಫರ್ಗೆಟ್. ಓಕೆನಾ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಇಲ್ಲಿ ಗೋ ಅನ್ನೋದು ತೆಗೆದುಕೊಂಡಿವಿ ವರ್ಬ್. ಓಕೆನಾ. ಫಸ್ಟ್ ಸ್ಪೀಕ್ ತೆಗೆದುಕೊಂಡಿವಿ, ನೆಕ್ಸ್ಟ್ ಟಾಕ್ ತೆಗೆದುಕೊಂಡಿದ್ವಿ, ಇವಾಗ ಗೋ. ಐ ಗೋ ಟು ಮಾರ್ಕೆಟ್, ವಿ ಗೋ ಟು ಮಾರ್ಕೆಟ್, ಯು ಗೋ ಟು ಮಾರ್ಕೆಟ್, ದೇ ಗೋ ಟು ಮಾರ್ಕೆಟ್, ಹೀ ಗೋಸ್ ಟು ಮಾರ್ಕೆಟ್. ನೋಡಿರಿ, ಹೀ ಶಿ ಇಟ್ಟು ಬಂದಾಗ ಇ ಎಸ್ ಅಥವಾ ಎಸ್ ಅನ್ನೋದು ಆ್ಯಡ್ ಆಗುತ್ತೆ, ಹಾಗೆ ಐ ಇ ಎಸ್ ಅನ್ನೋದು ಕೂಡ ಆ್ಯಡ್ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿರಿ, ಸಬ್ಜೆಕ್ಟ್ ಬಂದಾಗ ಈ ಶಿ ಇಟ್ ಆ್ಯಂಡ್ ಪ್ರದೀಪ್ ಆ್ಯಂಡ್ ತುಳಸಿ. ನೋಡಿರಿ, ತುಳಸಿ ಗೋಸ್ ಟು ಮಾರ್ಕೆಟ್ ಕೆಳಗಡೆ ಲಾಸ್ಟ್ ಒನ್, ತುಳಸಿ ಗೋಸ್ ಟು ಮಾರ್ಕೆಟ್. ನೇಮ್ಸ್ ಬಂದಾಗ ವರ್ಬಿಗೆ ಇ ಎಸ್ ಅನ್ನೋದು ಆ್ಯಡ್ ಆಗುತ್ತೆ. ಅದೇ ಐ ಬಂದಾಗ ಐ ಗೋ ಟು ಮಾರ್ಕೆಟ್. ನೋಡಿ, ಬಿಗಿನಿಂಗ್ನಲ್ಲಿ ಐ ಗೋ ಟು ಮಾರ್ಕೆಟ್. ಓಕೆನಾ. ಗೋಗೆ ಜಿ ಒ ಗೋ ಇ ಎಸ್. ಓಕೆನಾ. ನೇಮ್ಸ್ ಬಂದಾಗ ಇ ಎಸ್ ಅನ್ನೋದು ಆ್ಯಡ್ ಆಗುತ್ತೆ. ಶಿ ಗೋಸ್ ಟು ಮಾರ್ಕೆಟ್, ಪ್ರದೀಪ್ ಗೋಸ್ ಟು ಮಾರ್ಕೆಟ್, ರಮ್ಯಾ ಗೋಸ್ ಟು ಮಾರ್ಕೆಟ್, ರಮಣ ಗೋಸ್ ಟು ಮಾರ್ಕೆಟ್, ಹೀ ಗೋಸ್ ಟು ಮಾರ್ಕೆಟ್, ದೇ ಗೋ ಟು ಮಾರ್ಕೆಟ್. ಓಕೆನಾ. ಡಿಫ್ರೆನ್ಸ್ ಅರ್ಥ ಆಯ್ತಾ? ಓಕೆನಾ. ನೆಕ್ಸ್ಟ್, ಐ ಟೇಕ್ ಕಾಫಿ ಎವ್ರಿ ಡೇ. ಐ ಟೇಕ್ ಕಾಫಿ ಎವ್ರಿ ಡೇ. ನಾನು ಪ್ರತಿದಿನ ಕಾಫಿ ತೆಗೆದುಕೊಳ್ಳುತ್ತೇನೆ. ಓಕೆನಾ. ಈಗ ಪ್ರೆಸೆಂಟ್ನಲ್ಲಿರುವ, ಸಿಂಪಲ್ ಪ್ರೆಸೆಂಟ್ನಲ್ಲಿರುವ ನಾವು ಕಲಿಬೇಕಾಯ್ದು ಮೇನ್ ಇಂಗ್ಲೀಷ್ನಲ್ಲಿ ಬರಬೇಕಾಯ್ದು ಒಂದು ಏನಪ್ಪ ಅಂದರೆ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಈ ರೀತಿ ಕಲ್ತ್ರೆ ನಾವು ಡೆಫಿನೆಟ್ಲಿ ಇಂಗ್ಲೀಷ್ ಮಾತಾಡ್ತೀವಿ. ನೋಡಿರಿ, ಫಸ್ಟ್ ಒನ್, ಐ ಟೇಕ್ ಕಾಫಿ ಎವ್ರಿ ಡೇ. ನಾನು ಪ್ರತಿದಿನ ಕಾಫಿ ತೆಗೆದುಕೊಳ್ಳುತ್ತೇನೆ. ಅದೇ ನಾನು ತೆಗೆದುಕೊಳ್ಳೋದಿಲ್ಲ ಅಂತಂದರೆ ಐ ಡೋಂಟ್ ಟೇಕ್ ಕಾಫಿ ಎವ್ರಿ ಡೇ. ನಾನು ಪ್ರತಿದಿನ ಕಾಫಿ ತೆಗೆದುಕೊಳ್ಳೋದಿಲ್ಲ. ಅದೇ ಕ್ವಶನ್ ಮಾರ್ಕ್, ಕ್ವಶನ್ ಅಂದರೆ ಡು ಐ ಟೇಕ್ ಕಾಫಿ ಎವ್ರಿ ಡೇ. ನಾನು ಪ್ರತಿದಿನ ಕಾಫಿ ತೆಗೆದುಕೊಳ್ಳುತ್ತಿಲ್ಲವೇ? ಹೌದಾ. ನೆಕ್ಸ್ಟ್ ನೋಡಿರಿ, ನಾನು ಪ್ರತಿದಿನ ಕಾಫಿ ತೆಗೆದುಕೊಂಡಿಲ್ಲವೇ. ಡೋಂಟ್ ಐ ಟೇಕ್ ಕಾಫಿ ಎವ್ರಿ ಡೇ. ಡೋಂಟ್ ಐ ಟೇಕ್ ಕಾಫಿ ಎವ್ರಿ ಡೇ. ಇಲ್ಲಿ ಟೇಕ್ ಬದಲು ನೀವು ಬೇರೆ ವರ್ಬನ್ನು ಯೂಸ್ ಮಾಡಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿರಿ. ನೆಕ್ಸ್ಟ್ ಇಲ್ಲ ನೋಡಿರಿ, ಐ ವಾಚ್ ಟಿ ವಿ ಎವ್ರಿ ಡೇ. ಇದು ಪಾಸಿಟಿವ್ ಸೆಂಟೆನ್ಸ್. ಓಕೆನಾ. ನಾವು ಕಲಿಬೇಕಾಯ್ದು ಇದೇ ರೀತಿ, ಇಷ್ಟೇ ಕಲ್ತ್ಬಿಟ್ರೆ ಸಾಕು. ಡೈಲಿ ಇದೇ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ. ವರ್ಬ್ ಚೇಂಜ್ ಮಾಡಿರಿ, ಸಬ್ಜೆಕ್ಟ್ ಚೇಂಜ್ ಮಾಡಿರಿ. ಐ ವಾಚ್ ಟಿ ವಿ ಎವ್ರಿ ಡೇ, ಇದು ಪಾಸಿಟಿವ್. ಅದೇ ನೆಗೆಟಿವ್ ಆದರೆ ಐ ಡೋಂಟ್ ವಾಚ್ ಟಿ ವಿ ಎವ್ರಿ ಡೇ. ನಾನು ಪ್ರತಿದಿನ ಟಿ ವಿ ನೋಡೋದಿಲ್ಲ. ಓಕೆ, ಹೌದಾ. ನೆಕ್ಸ್ಟ್, ಡು ಐ ವಾಚ್ ಟಿ ವಿ ಎವ್ರಿ ಡೇ. ನಾನು ಪ್ರತಿದಿನ ಟಿ ವಿ ನೋಡ್ತೀನಾ? ನಾನು ಪ್ರತಿದಿನ ಟಿ ವಿ ನೋಡ್ತೀನಾ? ಇದು ಕ್ವಶನ್. ಓಕೆನಾ. ನೆಕ್ಸ್ಟ್, ಡೋಂಟ್ ಐ ವಾಚ್ ಟಿ ವಿ ಎವ್ರಿ ಡೇ. ನಾನು ಪ್ರತಿದಿನ ಟಿ ವಿ ನೋಡೋದಿಲ್ಲವೇ? ನಾನು ಪ್ರತಿದಿನ ಟಿ ವಿ ನೋಡೋದಿಲ್ಲವೇ? ನೀನು ಪ್ರಪಂಚದಲ್ಲಿ ಎಲ್ಲೋ ಹೋಗಲಿ ಈ 4 ಸೆಂಟೆನ್ಸ್ ಬಿಟ್ಟು ಯಾವುದೇ ಮಾತಾಡಿದ್ರೆ ಪಾಸಿಟಿವ್ ಮಾತಾಡ್ತೀವಿ, ಅಥವಾ ನೆಗೆಟಿವ್ ಮಾತಾಡ್ತೀವಿ, ಅಥವಾ ಕ್ವಶನ್ ಹಾಕ್ಕೊಂಡಿರ್ತೀವಿ, ಇಲ್ಲ ನೆಗೆಟಿವ್ ಕ್ವಶನ್ ಹಾಕ್ಕೊಂಡಿರ್ತೀವಿ. ನೆಗೆಟಿವ್ ಕ್ವಶನ್ ಅಂದರೆ ಡೋಂಟ್ ಐ ವಾಚ್ ಟಿ ವಿ ಎವ್ರಿ ಡೇ ಅಂದರೆ ನಾನು ಪ್ರತಿದಿನ ಟಿ ವಿ ನೋಡೋದಿಲ್ಲವೇ? ನಾನು ಊರಿಗೆ ಹೋಗೋದಿಲ್ಲವೇ? ನಾನು ಸಿಂಗಲಾಗಿ ಮಾತನಾಡೋದಿಲ್ಲವೇ? ನಾನು ಇಂಗ್ಲೀಷ್ ಮಾತನಾಡೋಕ್ಕೆ ಆಗಿಲ್ಲವೇ? ಹೌದಾ. ಪ್ರಪಂಚದಲ್ಲಿ ಈ 4 ಸೆಂಟೆನ್ಸ್ ಬಿಟ್ಟು ಯಾವುದೇ ಮಾತಾಡಲ್ಲ. ಸೊ ನಾವು ಇದನ್ನೇ ಪ್ರಾಕ್ಟೀಸ್ ಮಾಡೋಣ. ಓಕೆನಾ. ನೆಕ್ಸ್ಟ್, ಇಲ್ಲಿ ನೋಡ್ರಿ, ನೆಕ್ಸ್ಟ್, ವಿ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ವಿ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ಸಬ್ಜೆಕ್ಟ್ ಚೇಂಜ್ ಮಾಡಿರಿ. ಓಕೆನಾ. ಐ ಸಬ್ಜೆಕ್ಟ್ ನೋಡಿದ್ರಿ, ವಿ ಸಬ್ಜೆಕ್ಟ್ ನೋಡೋಣ. ಓಕೆನಾ. ವಿ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ನಾವು ಇಂಗ್ಲೀಷ್ನಲ್ಲಿ ಪ್ರತಿದಿನ ಮಾತನಾಡುತ್ತೇವೆ. ಮಾತನಾಡೋದಿಲ್ಲ ಅಂತಂದರೆ ವಿ ಡೋಂಟ್ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ನಾವು ಇಂಗ್ಲೀಷ್ನಲ್ಲಿ ಮಾತನಾಡಿದ್ದೀವಾ? ಡು ವಿ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ನಾವು ಇಂಗ್ಲೀಷ್ನಲ್ಲಿ ಮಾತನಾಡೋದಿಲ್ಲವೇ? ಡೋಂಟ್ ವಿ ಸ್ಪೀಕ್ ಇಂಗ್ಲೀಷ್ ಎವ್ರಿ ಡೇ. ಹೌದಾ. ಈ ರೀತಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗುತ್ತೆ. ಯಾಕಂದರೆ ಇಷ್ಟೇ ಇರೋದು, ಈ 4 ಸೆಂಟೆನ್ಸ್ ಕಲ್ತ್ಬಿಟ್ರೆ ಆಲ್ಮೋಸ್ಟ್ ನಾವು ಇಂಗ್ಲೀಷ್ ಬಂದಂತೆ. ಓಕೆನಾ. ನೆಕ್ಸ್ಟ್ ನೋಡಿರಿ, ಇನ್ನೊಂದು, ಹೀ ಟೇಕ್ಸ್ ಕಾಫಿ ಎವ್ರಿ ಡೇ. ಇಲ್ಲಿ ನೋಡಿರಿ, ಹೀ ನಂತರ ವರ್ಬಿಗೆ ಟೇಕ್ಗೆ ಇ ಎಸ್ ಅನ್ನೋದು ಆ್ಯಡ್ ಆಗಿರುತ್ತೆ, ಎಸ್ ಅನ್ನೋದು ಆ್ಯಡ್ ಆಗಿರುತ್ತೆ. ಓಕೆನಾ. ಹೀ ಟೇಕ್ಸ್ ಕಾಫಿ ಎವ್ರಿ ಡೇ. ಅವನು ಪ್ರತಿದಿನ ಕಾಫಿ ತೆಗೆದುಕೊಳ್ಳುತ್ತಾನೆ. ಅವನು ಪ್ರತಿದಿನ ಕಾಫಿ ತೆಗೆದುಕೊಳ್ಳೋದಿಲ್ಲವೇ ಅಂತಂದರೆ ಹೀ ಡಸಂಟ್ ಟೇಕ್ ಕಾಫಿ ಎವ್ರಿ ಡೇ. ಓಕೆ. ನೆಕ್ಸ್ಟ್, ಡಸ್ ಹೀ ಟೇಕ್ ಕಾಫಿ ಎವ್ರಿ ಡೇ. ಇದು ಕ್ವಶನ್. ಯಾವತ್ತನ ಅಲ್ಲಿ ಹೀ ಅಂದರೆ ಸಬ್ಜೆಕ್ಟ್ ಅನ್ನೋದು ಸೆಕೆಂಡ್ ಬಂತಂದರೆ, ಹೆಲ್ಪಿಂಗ್ ವರ್ಬ್ ಬಿಗಿನಿಂಗ್ ಬಂತಂದರೆ ಅದು ಕ್ವಶನ್ ವರ್ಡ್ ಅಂತ ಗುರ್ತು ಮಾಡ್ಕೊಳ್ರಿ, ಫೈಂಡ್ ಔಟ್ ಮಾಡಿರಿ. ಡಸ್ ಹೀ ಟೇಕ್ ಕಾಫಿ ಎವ್ರಿ ಡೇ. ಅವನು ಪ್ರತಿದಿನ ಕಾಫಿ ಕುಡಿಯೋದಿಲ್ಲವೇ? ಓಕೆನಾ. ನೆಕ್ಸ್ಟ್ ಲಾಸ್ಟ್ ಒನ್, ಡಸಂಟ್ ಹೀ ಟೇಕ್ ಕಾಫಿ ಎವ್ರಿ ಡೇ. ಇದು ನೆಗೆಟಿವ್. ಆ್ಯಕ್ಚುಲಿ ಅವನು ಪ್ರತಿದಿನ ಕಾಫಿ ಕುಡಿಯುವುದಿಲ್ಲವೇ, ಇದು. ಅದೇ ಡಸ್ ಹೀ ಟೇಕ್ ಕಾಫಿ ಎವ್ರಿ ಡೇ,
ಅವನು ಪ್ರತಿದಿನ ಕಾಫಿ ಕುಡಿಯೋದಿಲ್ಲವೇ? ಬೋತ್ ಆರ್ ಡಿಫ್ರೆನ್ಸ್ ಅದಾವ ನೋಡಿರಿ. ನೆಕ್ಸ್ಟ್ ಒಂದು ನೋಡಿರಿ, ಇಲ್ಲಿ ವರ್ಬ್ ಚೇಂಜ್ ಮಾಡ್ತಾ ಬಂದ್ವಿ. ಇಲ್ಲಿ ವಾಚನ್ನು ತೆಗೆದುಕೊಳ್ಳೋಣ. ಶ್ರೀಕಾಂತ್ ವಾಚಸ್ ಟಿ ವಿ ಎವ್ರಿಡೇ. ಶ್ರೀಕಾಂತ್ ವಾಚಸ್ ಟಿ ವಿ ಎವ್ರಿಡೇ. ಯಾಕೆ ವಾಚಸ್ ಅಂತ ಬಂತಪ್ಪ ಅಂತಂದರೆ ಇಲ್ಲಿ ನೇಮ್ಸ್ ಬಂದಿರೋದ್ರಿಂದ, ಶ್ರೀಕಾಂತ್ ಅಂತ ಬಂದಿರೋದ್ರಿಂದ. ಅದೇ ನೇಮ್ಸ್ ಬದಲು ಉಯ್ ಬಂದರೆ ಐ ವಾಚ್ ಟಿ ವಿ ಎವ್ರಿಡೇ ಅಂತ ಹೇಳ್ತೀವಿ. ಇಲ್ಲಿ ನೇಮ್ಸ್ ಬಂದರೆ ಶ್ರೀಕಾಂತ್ ವಾಚಸ್ ಟಿ ವಿ ಎವ್ರಿಡೇ ಅಂತ ಹೇಳ್ರಿ. ಓಕೆನಾ? ಅದೇ ನೆಗೆಟಿವ್ನಲ್ಲಾದರೆ ಶ್ರೀಕಾಂತ್ ಡಸ್ ನಾಟ್ ವಾಚ್ ಟಿ ವಿ ಎವ್ರಿಡೇ. ಶ್ರೀಕಾಂತ್ ಡಸ್ ನಾಟ್ ವಾಚ್ ಟಿ ವಿ ಎವ್ರಿಡೇ. ಓಕೆನಾ? ಶ್ರೀಕಾಂತ್ ಬಂದಿರೋದ್ರಿಂದ ಇಲ್ಲಿ ಡಸ್ ನಾಟ್ ಅಂತ ಬರುತ್ತೆ. ಅದೇ ಉಯ್ ಬಂತಂದರೆ ಡೋಂಟ್ ಅಂತ ಬರುತ್ತೆ. ಓಕೆನಾ? ಶ್ರೀಕಾಂತ್ ಡಸಂಟ್ ವಾಚ್ ಟಿ ವಿ ಎವ್ರಿಡೇ. ಅದೇ ಬಂದರೆ ಐ ಡೋಂಟ್ ವಾಚ್ ಟಿ ವಿ ಎವ್ರಿಡೇ ಅಂತ ಹೇಳ್ತೀವಿ. ಓಕೆನಾ? ಅದೇ ಕ್ವಶನ್, ಡಸ್ ಶ್ರೀಕಾಂತ್ ವಾಚ್ ಟಿ ವಿ ಎವ್ರಿಡೇ? ಅದೇ ನೆಗೆಟಿವ್ನಲ್ಲಿದ್ರೆ ಡಜಂಟ್ ಶ್ರೀಕಾಂತ್ ವಾಚ್ ಟಿ ವಿ ಎವ್ರಿಡೇ. ಓಕೆನಾ? ಈ ರೀತಿ ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಪ್ರಪಂಚದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಮಾತಾಡಬೇಕಂದ್ರೆ ಇವು 4 ಸೆಂಟೆನ್ಸ್ ಬಿಟ್ಟು ಬೇರೆ ಯಾವುದೇ ಮಾತಾಡೋಂಗಿಲ್ಲ ಅವು. ಹೌದಾ? ಮಾತಾಡಿದ್ರೆ ಪಾಸಿಟಿವ್ ಅಥವಾ ನೆಗೆಟಿವ್, ಇಲ್ಲ ಕ್ವಶನಕ್ಕೆ ಅಂತೀವಿ. ಹೌದಾ? ನಾನು ಮನೆಗೆ ಹೋಗೋದಿಲ್ಲವೇ? ನಾನು ಆಟ ಆಡುವುದಿಲ್ಲವೇ? ನಾನು ಊಟ ಮಾಡುವುದಿಲ್ಲವೇ? ನಾನು ಟಿ ವಿ ನೋಡುವುದಿಲ್ಲವೇ? ನನ್ನಿಂದ ಇಂಗ್ಲೀಷ್ ಮಾತನಾಡೋದಕ್ಕೆ ಆಗೋದಿಲ್ಲವೇ? ಹೌದಾ? ಈ ರೀತಿ ಸೆಂಟೆನ್ಸನ್ನು ಪ್ರಪಂಚದಲ್ಲಿ ಈ 4 ಸೆಂಟೆನ್ಸ್ ಬಿಟ್ಟು ಪ್ರಪಂಚದಲ್ಲಿ ಯಾರು ಮಾತಾಡಲ್ಲ. ಇದೇ ರೀತಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಚಿಕ್ಕ ಮಕ್ಕಳಿಗೆ ಅವ್ರ ಜೊತೆ ಮಾತಾಡ್ರಿ, ಇಲ್ಲ ಅವರಿಗೆ ಇಂಗ್ಲೀಷ್ ಕಲಿಸ್ಕೊಡ್ರಿ. ಅವ್ರಿಗೆ ಕಲಿಸ್ಕೊಟ್ಟಂಗೆ ನೀವು ಕಲಿತಂತ ಎರಡೂ ಚೆನ್ನಾಗಿರ್ತವೆ. ಯಾಕಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅದ್ಭುತವಾದ ಚಾನಲ್. ಸೊ ನೀವು ಇಂಗ್ಲೀಷ್ ಕಲಿಬೇಕಂದ್ರೆ, ಇಂಗ್ಲೀಷ್ನಲ್ಲಿ ಮಾತಾಡ್ಬೇಕಂದ್ರೆ ಈ ವಿಡಿಯೋವನ್ನು ನೀವು ನೋಡ್ತಾನೆ ಬೇರೆಯವ್ರಿಗೆ ಕಲಿಸ್ಕೊಡ್ರಿ, ನೀವು ಕಲಿರಿ. ನೀವು ಮಾತಾಡಿದರೆ ಮಾತ್ರ ಇಂಗ್ಲೀಷ್ ಬರೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಫೈನಲಾಗಿ ನಿಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗಬೇಕಂದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಎಜುಕೇಷನ್ಗೆ ಸ್ವಲ್ಪ ಸಹಾಯ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.